When I was 18 years old, ನಾನು 18 ವರ್ಷದ ನಾನಿದ್ದಾಗ ಈ ಚಿತ್ರ ನೀವು ಕಾಣಬಹುದು. which is me on the screen here, I believed I would rule the world. ನಾನು ಅನ್ಕೊಂಡಿದ್ದೆ ನಾನು ಇಡೀ ಜಗತ್ತನ್ನು ಆಳ್ತೀನಿ ಅಂತ. I believe I would change the world. ನಾನು ಜಗತ್ತನ್ನೇ ಬದಲಾಯಿಸ್ತೀನಿ ಅಂತ. I believe I'm unstoppable. ನನ್ನನ್ನು ನಾನು ನಂಬಿದ್ದೆ ನಾನು ಅನ್ಸ್ಟಾಪಬಲ್ ಅಂತ. I had many ideas. ನನ್ನ ಹತ್ರ ತುಂಬಾ ಐಡಿಯಾಸ್ ಇತ್ತು. I hope. ನನಗೆ ಭರವಸೆ ಇತ್ತು. Thank you. Today with all of you here, I feel very ಮಾಡ್ತೀನಿ. ಆ 18 ವರ್ಷದಲ್ಲಿ ಇದ್ದಾಗ ಏನು ನಂಬಿಕೆ ಇತ್ತು ಆ ನಂಬಿಕೆಯನ್ನು ಅಂತ ಇವತ್ತು ಇಲ್ಲಿ ನಿಂತ್ಕೊಂಡು ನನಗೆ ವಾಪಸ್ ಅದು ಆಗ್ತಾ ಇದೆ. ಅದು ಎಲ್ಲದಕ್ಕೂ ಕಾರಣ ನೀವಾಗಿದ್ದೀರಿ ಅಂತ. When I was 18 years old, ನಾನು 18 ವರ್ಷದವನಾಗಿದ್ದಾಗ I believed I was unstoppable. ನಾನು ನಂಬಿದ್ದೆ ನಾನು ಅನ್ಸ್ಟಾಪಬಲ್, ನನ್ನನ್ನು ಯಾರು ತಡೆಯಕ್ಕೆ ಸಾಧ್ಯ ಇಲ್ಲ. I believed my idea was unstoppable. ನನ್ನ ಐಡಿಯಾಗೂ ಕೂಡ ಯಾರಿಂದನೂ ತಡೆಯಕ್ಕಾಗಲ್ಲ. I used to at that time ನಾನು run 48 kilometers every day. 48 ಕಿಲೋಮೀಟರ್ ನಾನು ಪ್ರತಿದಿನ ಓಡ್ತಾ ಇದ್ದೇನೆ. To 2000 sit-ups. 2000 ಸಿಟಪ್ಸ್ ಅಂದ್ರೆ ಬಸ್ಗೆ ಹೊಡಿತಾ ಇದ್ದೆ. To 5000 steps. 5000 ಸ್ಟೆಪ್ಸ್ ನಡೆಯೋದು. And over the years, ಅಲ್ಲಿಂದ ಇಲ್ಲಿ ತನಕ I lost all of it. ಅದೆಲ್ಲವನ್ನ ಕಳ್ಕೊಂಡಿದ್ದೆ ನಾನು. Over the years, I became fat. ಜೊತೆಗೆ ನಾನು ತುಂಬಾ ದಪ್ಪ ಆಗ್ಬಿಟ್ಟೆ. And after Modi got taken away, I lost the will and the courage to do anything. ನನ್ನಿಂದ ಮೋದಿಗೆಯನ್ನು ಯಾವಾಗ ಕಿತ್ಕೊಂಡ್ರು ಅವಾಗ ನಾನು ಒಂದು ನಂಬಿಕೆ, ಆ ಒಂದು ಭರವಸೆಯನ್ನ ನನ್ನನ್ನು ನಾನೇ ಕಳ್ಕೊಂಡ್ಬಿಟ್ಟಿದ್ದೆ. But today, ಆದ್ರೆ ಇವತ್ತು I'm back. ನಾನು ಮತ್ತೆ ವಾಪಸ್ ಬಂದಿದ್ದೀನಿ. Today, Father, thank you to all of you for the temple. ಇವತ್ತು ಬೆಳಿಗ್ಗೆ ನೀವೆಲ್ಲರೂ ನನ್ನನ್ನ ಉಡುಪಿ ಕೃಷ್ಣ ಮಠಕ್ಕೆ ಒಂದು ದರ್ಶನಕ್ಕೆ ಹೋದ್ರೆ ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು. Earlier I would be ashamed to take out my shirt because ಮುಂಚೆ ನನಗೆ ಎಲ್ಲಾದ್ರೂ ಪಬ್ಲಿಕ್ ಅಲ್ಲಿ ಬಟ್ಟೆ ಶರ್ಟ್ ಬಿಚ್ಚೋದು ಅಂತ ಹೇಳೋದ್ರಿಂದ ಭಯ ಆಗ್ತಿದೆ, ಯಾಕಂದ್ರೆ ನಾನು ಹೊಟ್ಟೆನ ಮುಂದೆ ಬರ್ತಾ ಇತ್ತು. But today I feel I'm fit enough. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಶರ್ಟ್ ತೆಗಿಬೇಕಾದ್ರೆ ನನಗೆ ಖುಷಿ ಆಗ್ತಾ ಇದೆ, ಯಾಕಂತಂದ್ರೆ ನಾನು ಬಹಳ ಸ್ಲಿಮ್ ಆಗಿದ್ದೀನಿ, ಫಿಟ್ ಆಗಿದ್ದೀನಿ. Thanks to all of you. I believe that I'm not a victim. ನಿಮ್ಮೆಲ್ಲರಿಗೂ ಧನ್ಯವಾದ ನನ್ನನ್ನ ನಂಬಿದ್ದಕ್ಕೆ, ಯಾಕಂತಂದ್ರೆ ನಾನು ಅಪರಾಧಿ ಆಗಿಲ್ಲ ಅಂತ ಅನ್ಸುತ್ತೆ. I realize that I'm a builder. ನನಗೆ ಅನಿಸುತ್ತದೆ ನಾನೊಬ್ಬ ಬಿಲ್ಡರ್ ಅಂತ, ನಾನೊಬ್ಬ ಸೃಷ್ಟಿಕರ್ತ ಅಂತ. I realize that I believe in people. ನನಗೆ ನಾನು ಅನ್ಸುತ್ತೆ ನಾನೊಬ್ಬ ಬಿಲೀವರ್, ನಂಬಿಕೆ ಉಳ್ಳವನು, ನಂಬಿಕೆಯನ್ನು ಹುಟ್ಟಿಸಬಲ್ಲೆ ಅಂತ. I remember when I was in school. ನಾನು ಸ್ಕೂಲ್ ದಿನಗಳಲ್ಲಿ ಇದ್ದಾಗ and I come to Delhi to box in Delhi State Championship. ನಾನು ಕಿಕ್ ಬಾಕ್ಸಿಂಗ್ ಮಾಡ್ತಾ ಇದ್ದೆ. ಬಾಕ್ಸಿಂಗ್ ಮಾಡ್ತಾ ಇದ್ದೆ ಡೆಲ್ಲಿ ಚಾಂಪಿಯನ್ಶಿಪ್ ಅಲ್ಲಿ. And my senior told me you can't box. ನನ್ನ ಸೀನಿಯರ್ ಹೇಳ್ತಾ ಇದ್ರು ನಿಮಗೆ ಬಾಕ್ಸಿಂಗ್ ಮಾಡಕ್ ಬರಲ್ಲ ಅಂತ. Slowly belief returned. ನಿಧಾನವಾಗಿ ನಂಬಿಕೆ. ಖುಷಿ ಜೀವನವನ್ನು ಬದಲಾಯಿಸಿದ ನನ್ನ ಬಹುಮುಖ್ಯವಾದಂತ ಉದ್ದೇಶ. In fact, I was not supposed to be here today. I'm not standing here as the founder and owner of Modi Care. ನಿಮ್ಮೆದುರುಗಡೆ ಇವತ್ತು ಮೋದಿಕೆಯನ್ನ ಸ್ಥಾಪಕರಾಗಿ ಅಥವಾ ಓನರ್ ಆಗಿ ನಿಂತ್ಕೊಂಡಿಲ್ಲ. Because I believe that my duty is to serve all of you. And that is why my saying of सोच बदलो, खुद को बदलो, दुनिया बदलो.
ಹಾಗಾಗಿ ನನ್ನ ಒಂದು ಸ್ಲೋಗನ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಸೋಚ್ ಬದಲು. ನಿಮ್ಮನ್ನ ನೀವು ಯೋಚನೆನ ಬದಲಾಯಿಸಿ, ನಿಮ್ಮನ್ನ ಬದಲಾಯಿಸ್ಕೊಳ್ಳಿ, ಹಾಗೂ ಈ ಜಗತ್ತನ್ನ ಬದಲಾಯಿಸಿ ಅಂತ. And every transformation of human being starts with a thought. ಎಲ್ಲ ಬದಲಾವಣೆಯ ಮೂಲ ಒಂದು ಯೋಚನೆಯಿಂದ ಶುರುವಾಗುತ್ತೆ. Which is soch badlo, change your thinking. ನಮ್ಮ ಯೋಚನೆಯನ್ನು ಬದಲಾಯಿಸೋದಿರ್ಬೋದು. Change yourself, change your future. ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳಿ, ನಿಮ್ಮ ಭವಿಷ್ಯವನ್ನ ಬದಲಾಯಿಸಿ. मेरा एक सपना है हिंदुस्तान के लिए. ಭಾರತಕ್ಕೋಸ್ಕರ ನನ್ನದೊಂದು ಕನಸಿದೆ, कि हर एक परिवार छोटा का राइट टू अपॉर्चुनिटी. ಪ್ರತಿಯೊಂದು ಕುಟುಂಬಕ್ಕೂ ಸರಿಯಾದಂತ ಅವಕಾಶ ಸಿಗಬೇಕನ್ನುವಂಥದ್ದು ನನ್ನ ಒಂದು ದೊಡ್ಡ ಯೋಜನೆ ಆಗಿದೆ. And therefore building a movement for Modi care is very important. ಹಾಗಾಗಿ ಮೋದಿಗೆಯನ್ನು ಒಂದು ಕ್ರಾಂತಿಯನ್ನಾಗಿ ಮಾಡುವುದು ನಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿದೆ. और ये जो मूवमेंट है मोदी केयर का अभी तो चालू हुआ है. ಈಗ ಈ ಒಂದು ಕ್ರಾಂತಿ ಅನ್ನುವಂಥದ್ದು ನಿಧಾನವಾಗಿ ಶುರು ಆಗ್ತಾ ಇದೆ. हमारा जो फ्यूचर विल बिलोंग टू दोज हु बिलीव. आई बिलीव. डू यू बिलीव? ಈ ನಮ್ಮ ಭವಿಷ್ಯ ಯಾರಿಗೆ ಅಂತ ಹೇಳಿದ್ರೆ, ಯಾರು ನಂಬಿಕೆಯಲ್ಲಿ ಇಟ್ಕೊಳ್ತಾರೋ ಅವರಿಗೆ ಒಂದು ದೊಡ್ಡ ಭವಿಷ್ಯ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಇದೆ. ನಾನು ನಂಬ್ತೀನಿ, ನೀವು ನಂಬ್ತೀರಾ? अभी तो पार्टी शुरू हुई है. ಈಗಷ್ಟೇ ಪಾರ್ಟಿ ಶುರುವಾಗಿದೆ. अभी मैं मेरी शुरुआत हुई है. आज स्टार्टेड. ಈಗ ನಾನಿನ್ನು ಶುರು ಮಾಡಿಲ್ಲ, अभी यू हैव स्टार्टेड. ನೀವು ಕೂಡ ಶುರು ಮಾಡಿಲ್ಲ. Our story is not over, it's just beginning. ನಮ್ಮ ಸ್ಟೋರಿ ಇನ್ನೂ ಮುಗಿದಿಲ್ಲ. As long as we are breathing, our story will continue to evolve. ಎಲ್ಲಿ ತನಕ ನಾವು ಉಸಿರಾಡ್ತೀವೋ ಅಲ್ಲಿ ತನಕ ನಮ್ಮ ಸ್ಟೋರಿ ಮುಗಿಯೋದೇ ಇಲ್ಲ.